ನೀವು ಒಂದು ಸಣ್ಣ ವಿಚಾರ ಮಾಡಿ, ಸ್ವಾತಂತ್ರ್ಯ ಯಾವ ಪ್ರಾಣಿ ಯಾವ ಪಕ್ಷ ಗಿಡ ಮರಕ್ಕೂ ಸಿಗ್ಲಿಲ್ಲ ಅಂದ್ರೆ ಅದು ಬದುಕೋದಿಲ್ಲ. ಅಂದ್ರೆ ಇವತ್ತು ಸ್ವಾತಂತ್ರ್ಯ ಸಿಕ್ಕದಂತ ತಿಳ್ಕೊಂಡು ನಾವು ಅದನ್ನು ಮರ್ತ್ಕೊಂಡು ಇವತ್ತು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಇವತ್ತು ನೀವು ನೋಡಿದ್ದೀರಿ ಭಾರತ ದೇಶದಲ್ಲಿ ಇವತ್ತು ನಾವು ಇಷ್ಟು ವಾಕ್ಯ ಸ್ವಾತಂತ್ರ್ಯ ನಮ್ಗೆ ಸಿಗ್ಬೇಕಾದ್ರೆ ಸ್ವಾತಂತ್ರ್ಯ ಸಿಕ್ಕದಂತ ತಿಳ್ಕೊಂಡೆ 4 ಮಾತುಗಳನ್ನು ನಾವು ಮಾತಾಡ್ಲಿಕ್ಕೆ ಶಕ್ಯ. ಆದ್ರೆ ಇಲ್ಲೇ ನೀವು ಸದ್ದಾಂ ಹುಸೇನನ್ನ ದೇಶದಲ್ಲಿ ಹೋಗಿದ್ರೆ ಏನಾಗ್ತಿದೆ, ಇವತ್ತು ಕರ್ನಲ್ ಗಡಾಫಿ ಸ್ಥಿತಿ ಏನಾಗ್ತಾ ಇದೆ ನೀವು ನೋಡಿದ್ದೀರಿ. ಎಲ್ಲಿ ರಾಜ ವಂಶಜರಿದ್ದಾರೆ ಅಲ್ಲಿ ಏನ್ ಸ್ಥಿತಿಗತಿ ಇದೆ. ಆದ್ರೆ ಈ ದೇಶದಲ್ಲಿ ನಮ್ಗೆ ಆರ್ಥಿಕ ಸಂಪತ್ತು ಇರ್ಲಿಕ್ಕಂದ್ರೂ ಭಾವನಾತ್ಮಕ ಸಂಪತ್ತು ಈ ದೇಶದಲ್ಲಿ ನಮ್ಗೆಲ್ಲರಿಗೂ ಲಭ್ಯ ಆಗಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಅಂತ ಒಂದು ಸ್ವಾತಂತ್ರ್ಯ ಯೋಧರನ್ನ ಇವತ್ತು ನಾವು ನೆನೀತಕ್ಕಂಥದ್ದು ಬಹಳ ಸೂಕ್ತ ಅಂತೇಳಿ ನಾನು ಭಾವಿಸ್ತೀನಿ. ಅದರಲ್ಲಿ ವಿಶೇಷವಾಗಿ ಹೆಚ್ಚಿಗೆ ನಾನು ಮಾತನಾಡದೆ ನಮ್ಮ 3 ಗುರುಗಳು ಮಾತನಾಡಿದ್ದಾರೆ ಈಗಾಗಲೇ. ಅವರೆಲ್ಲರ ಮಾತಿನ ಅರ್ಥ ಇಷ್ಟೇ, ನಮಗ್ ಮಾರ್ಗದರ್ಶನ. ನಾವು ಇವತ್ತು ನಾನಾಗ್ಲಿ ನೀವು ಆಗಲಿ ಯಾರು ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಬೇಕಾಗಿದೆ ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ನೀವು ಇವತ್ತು ಕರ್ಕೊಂಡ್ಬಂದು ಅನೇಕ ಉಪನ್ಯಾಸಕ್ಕೆ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ನಾನು ಆ ಭಗವಂತನಲ್ಲಿ ಇಷ್ಟೇ ಪ್ರಾರ್ಥಿಸ್ತೀನಿ, ಏನಪ್ಪಾ ಅಂದ್ರೆ ಅವರು ಆಡಿರ್ತಕ್ಕಂಥ ಮಾತುಗಳನ್ನ ನಡೆದು ನುಡಿತಕ್ಕಂಥ ಕೆಲಸ ಮಾಡತಕ್ಕಂಥ ಶಕ್ತಿ ಆ ಭಗವಂತ ನಮಗೆ ಕೊಡ್ಲಿ ಅಂತ ಇಷ್ಟೇ ನಾನು ಪ್ರೇರಿಸ್ತೀನಿ. ಆ ಒಂದು ಅಳಲು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸೌಭಾಗ್ಯ ನನಗೂ ಸಿಗಲಿ ಅಂತೇಳಿ ಇವತ್ತು ನಾನು ಹಾರೈಸಿ, ಇವತ್ತು ನನಗೆ ಈ ಸಭೆಗೆ ಕರೆದು ಅಧ್ಯಕ್ಷೀಯ ಒಂದು ಅವಕಾಶ ನೀವು ಕಲ್ಪಿಸಿಕೊಟ್ಟಿದೆ. ಯಾಕಂದ್ರೆ ಇದನ್ನೂ ಒಂದು ಸ್ವಾತಂತ್ರ್ಯನೇ. ಯಾಕಂದ್ರೆ ಇದು ಸರ್ಕಾರಿ ಸಭೆ ಆಗಿದ್ರೆ ನನಗೂ ಅಧ್ಯಕ್ಷ ಅಂತ ಸಿಕ್ಕಿದಿಲ್ಲ ಸರ್. ಆದ್ರೆ ಒಂದು ಸ್ವಾತಂತ್ರ್ಯ ಯೋಧರ ಒಂದು ಕಾರ್ಯಕ್ರಮ ಅಲ್ಲ ಅಂತೇಳಿ ನನ್ನನ್ನು ಕೂಡ ತಾವು ಬರಮಾಡ್ಕೊಂಡಿವಿ. ಸಹಕಾರಿ ಸಭೆ ಅದು ಎಲ್ಲರೂ ಸಹಕಾರಿಗಳಿದ್ದಾರೆ. ಇದೇ ಒಂದು ಸುದೈವ ನನಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಂಬ್ಲಿಯವರ ಕೆಲವು ಮಾತುಗಳನ್ನು ತಿಳ್ಕೊಳ್ತಕ್ಕಂಥ ಅಥವಾ ಮಂಥನದ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಅವಕಾಶ ನನಗೆ ಲಭಿಸಿದೆ. ಪ್ರಾಯಶಃ ನಾನು ಇಷ್ಟೇ ಹಾರೈಸ್ತೀನಿ, ಏನಪ್ಪಾ ಅಂದ್ರೆ ನನ್ನ ಜೀವಮಾನದಲ್ಲಿ ಒಂದು ಅವಕಾಶ ಬಂದ್ರೆ ಈ ಸ್ವಾತಂತ್ರ್ಯ ಯೋಧರನ್ನ ಇವತ್ತು ನಾವು ಬಹಳಷ್ಟು ಜನ ಮರೆತು ಬಿಟ್ಟಿವಿ. ಕನ್ನಡದಲ್ಲಿ ಒಂದು ಮಾತು ಬರ್ತದೆ, ಹೊಳೆಯುಳಿಕೆಗಳು ಅಂತಾರೆ. ಈಗ ಎಲ್ಲರೂ ಭೂಮಿಯಲ್ಲಿ ಈ ಒಂದು ಹೆಣ ಹೋಗಿದ್ಮೇಲೆ ಆ ಹೆಣದ ಎಲುಬುಗಳು ಮಾತ್ರ ಉಳಿತು, ಅಷ್ಟೇ ಪಳವಳಿಕೆ ಅಂತಾರೆ. ಆದ್ರೆ ಈ ಜೀವಂತ ಇರ್ತಕ್ಕಂಥ ವ್ಯಕ್ತಿಯ ಸ್ವರೂಪ ಹೇಗಿರ್ತದೆ ಅನ್ನೋದು ನಮಗೆ ಕಲ್ಪನೆ ಉಳಿದಿಲ್ಲ. ಅವ್ರು ಏನು ಕಷ್ಟಪಟ್ಟು ಈ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ ಅದನ್ನ ನಾವು ಬಹಳ ಸರಳವಾಗಿ ಅನುಭವಿಸಿ ಅದನ್ನ ಮರಿತಾ ಇದ್ದೀವಿ. ಆದ್ರೆ ಒಂದು ಕಾಲ ಬಂದ್ರೆ ಪ್ರಾಯಶಃ ಈ ಸ್ವಾತಂತ್ರ್ಯ ಯೋಧರಿಂದ ನಾವು ಬದುಕಿದೀವಿ ಅನ್ನತಕ್ಕಂಥ ಒಂದು ನೆನಪನ್ನ ಪುನಃ ಈ ಜಗತ್ತಿಗೆ ಅಥವಾ ಈ ದೇಶಕ್ಕೆ ನಾವು ಜ್ಞಾಪಿಸಿಕೊಡ್ಬೇಕಾದ್ರೆ ಇಂಥ ಸಭೆ ಸಮಾರಂಭ ಮೇಲಿನ ಮೇಲೆ ನಡೀಬೇಕು. ಅದಕ್ಕೆ ನನಗನ್ನಿಸ್ತದೆ ಅಂಬ್ಲಿಯವರನ್ನ, ದುಬೆಯವರನ್ನ, ಬಾಲ್ಸಿಂಗ್ ಮಾಸ್ತರನ್ನ ಅಥವಾ ಉಪಾಧ್ಯಾಯ ಅವರನ್ನ ನಾವು ಎಷ್ಟೇ ನೆನೆದ್ರು ಬಹಳ ಕಡಿಮೆ. ಅಂಥವರನ್ನ ಪುನಃ ನೆನೀತಕ್ಕಂಥ ಕಾಲ ಒಂದು ಬರ್ತದೆ. ಅದು ಕೇವಲ ಅರ್ಜುನಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲೇನೆ ಬಿಜಾಪುರ ಸ್ವಾತಂತ್ರ್ಯ ಯೋಧರನ್ನ ಪುನಃ ಪರಿಚಯಿಸ್ತಕ್ಕಂಥ ಆ ಶಕ್ತಿ ಅವಕಾಶ ಭಗವಂತ ನನಗೆ ಕೊಡ್ಲಿ ಅಂತ ಹಾರೈಸಿ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ. ಇಲ್ಲಿವರೆಗೆ ಉತ್ತಮವಾಗಿರ್ತಕ್ಕಂಥ ಮಾತುಗಳಿಂದ ನಮ್ಮನ್ನೆಲ್ಲ ರಂಜಿಸಿದ್ರು. ಅದೇ ರೀತಿ ಅಧ್ಯಕ್ಷೀಯ ಭಾಷಣದಲ್ಲಿ 3 ತಲೆಮಾರಿನ ಈ ಗುರು ವೃಂದವನ್ನ ಕುರಿತು ಚೆನ್ನಾಗಿ ಹೇಳಿದ್ರು. ಈ ಗುರುಗಳು ಈ ನಮ್ಮ ಪುಣ್ಯ ಭೂಮಿಗೆ ಬಂದಿದ್ದು ನಮ್ಮೆಲ್ಲರನ್ನ ಪಾವನಗೊಳಿಸಿದ್ದಾರೆ. ಅವರ ಮಾತು ನಮ್ಮ ಮನಗಳನ್ನ ಬೆಳಗಲಿ. ಅದೇ ರೀತಿ ಅವರು ಈ ಸಭೆಗೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು ಹೇಳ್ತೇನೆ. ಅದರಲ್ಲಿ ಕಾರ್ಯಕ್ರಮದ ಕೊನೆಯದಾಗಿ ವಂದನಾರ್ಪಣೆ ಶಿಕ್ಷಕರಾಗಿರ್ತಕ್ಕಂಥ ಎಲ್ವಿ ಮುಜಾವರ್ ಗುರುಗಳಿಂದ. ಇಂತಹ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಆಗಮಿಸಿ ನಮ್ಮೂರಿನಲ್ಲಿರ್ತಕ್ಕಂಥ ಸ್ವತಂತ್ರ ಸೇನಾನಿಗಳ ಬಗ್ಗೆ ಮತ್ತು ಗುರುಗಳಾಗಿರ್ತಕ್ಕಂಥ ಲಕ್ಷ್ಮಣ್ ಜಮದಾಡಿ ಇವರು ಮುಗಿಲ ಮಲ್ಲಿಗೆ ಅಂತಕ್ಕಂಥ ಮಕ್ಕಳ ಕವನ ಸಂಕಲನವನ್ನು ಬರೆದಿದ್ದಾರೆ. ಇಂತಹ ಕವನ ಸಂಕಲನವನ್ನು ಬಿಡುಗಡೆ ಮಾಡಲು ಇಲ್ಲಿಗ ಆಗಮಿಸಿ ಈ ಸಭೆಗೆ ಮತ್ತಷ್ಟು ಶೋಭೆಯನ್ನು ತಂದಿರತಕ್ಕಂಥ ಮಾಜಿ ಶಾಸಕರು, ಹಾಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು
ಇವರಿಗೆ ನಮ್ಮ ಊರಿನ ಎಲ್ಲ ಹಿರಿಯರ ಪರವಾಗಿ ಯುವಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮ ಇಷ್ಟೊಂದು ಶಾಂತ ಸ್ವಭಾವವಾಗಿ ನಡೆಯಲು ಕಾರಣೀಕರ್ತರು ಬಹುಶಃ ಲಕ್ಷ್ಮಣ್ ಜಮದಾಡಿ ಅವರ ಬಗ್ಗೆ ಒಂದೇ ಒಂದು ಮಾತನ್ನ ಹೇಳಿ ಈ ಸಭೆಯನ್ನ ಮುಗಿಸಲು ಹೇಳ್ತಾ ಇದ್ದೀನಿ. ಅವರು ಎಷ್ಟು ಶಾಂತ ಸ್ವಭಾವದವರು ಅಂತಕ್ಕಂಥದ್ದನ್ನ ಈ ಸಭೆ ನಡೆದಿರ್ತಕ್ಕಂಥ ರೀತಿ, ಇಲ್ಲಿ ಕೂತಿರ್ತಕ್ಕಂಥ ಜನರು ಎಷ್ಟು ಶಾಂತ ಸ್ವಭಾವದಿಂದ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದ್ರು. ಅದೇ ರೀತಿ ಜಮದಾಡಿ ಅವರ ಮನಸ್ಸು ಸಹಿತ ಇದೆ ಅಂತ ಹೇಳಲು ನಾನು ಈ ಒಂದು ಸಮಯದಲ್ಲಿ ಹೆಮ್ಮೆ ಪಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಆಗಮಿಸಿ ಎಲ್ಲ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ನಾಯಕರ ಬಗ್ಗೆ ನಾವು ಇವರು ಹೇಳ್ತಕ್ಕಂಥ ಮಾತನ್ನ ಕೇಳ್ತಾ ಇದೀವಲ್ಲ, ಅದು ನಮ್ಮ ಸೌಭಾಗ್ಯ. ಇಂಥ ಒಂದು ಮಾತನ್ನ ನಮ್ಮ ಜೀವನದಲ್ಲಿ ರೂಢಿಸಿಕೊಂಡು ನಮ್ಮ ಊರಿನ ಅಭಿಮಾನವನ್ನ ಇನ್ನಷ್ಟು ಎಲ್ಲರೂ ಜೊತೆಗೂಡಿ ಹೆಚ್ಚಿಸೋಣ. ಗುರುಗಳು ಹೇಳಿರ್ತಕ್ಕಂಥ ಮಾತುಗಳಿಂದ ನಮ್ಮ ಜೀವನವನ್ನ ರೂಪಿಸಿಕೊಳ್ಳೋಣ ಅಂತ ಹೇಳಿ ಇಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲು ಸಹಕರಿಸಿರತಕ್ಕಂಥ ಎಲ್ಲ ಗಣ್ಯರಿಗೂ, ವೇದಿಕೆಯ ಮೇಲಿರ್ತಕ್ಕಂಥ ಅತಿಥಿಗಳಿಗೂ, ನಮ್ಮೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರ ಪರವಾಗಿ, ತಾಯಂದಿರ ಪರವಾಗಿ, ಯುವಕರ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ಅಭಿನಂದನೆಗಳು, ವಂದನೆಗಳು. ಧನ್ಯವಾದಗಳು. ಈಗ ಕಾರ್ಯಕ್ರಮ